ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಇದೆ. ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನಾ ಸಂಘದ ವತಿಯಿಂದ ಪೂರ್ವಭಾವಿ ಸಭೆ ನಿನ್ನೆ ಬೀದರ್ ನಗರದ ಶಹಾಗಂಜದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಏಕೆಂದ್ರೆ ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ಬರಬೇಕು. ನಾವು ಪ್ರತಿ ವರ್ಷ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತೇವೆ, ಆದರೆ ಈ ವರ್ಷ ಏನಾದರೂ ಒಂದು ವಿಭಿನ್ನವಾಗಿ ಒಂದು ಬೇರೆ ತರಹದ 4 ಜನರಿಗೆ ಅದರಿಂದ ಒಂದು ಒಳ್ಳೇದಾಗುವಂತ ಕೆಲಸ, ಸಾಮಾಜಿಕಕ್ಕೆ ಒಂದು ಮಾದರಿಯಾಗುವಂತ ಕೆಲಸ, ಸಾಮಾಜಿಕದಲ್ಲಿ ಪರಿವರ್ತನೆ ಆಗುವಂತ ಒಂದು ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಈ ತರ ಆಚರಣೆ ಮಾಡಬೇಕು ಎಂದು ನಿನ್ನೆ ರಾಜ್ಯ ಪದಾಧಿಕಾರಿಗಳ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಮಧ್ಯೆ ಈ ಒಂದು ಸಭೆ ಕೂಡಲಾಯಿತು. ಈ ಸಭೆ ಇನ್ನು ಮುಂದಿನ ಹಂತದಲ್ಲಿ ಇದೆ. ಅಲ್ಲಿ ಏನು ಚರ್ಚೆ ಮಾಡಿದ್ದಾರೆ, ಅದರ ಬಗ್ಗೆ ಏನೆಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘದ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾದ ಅಮೃತ್ ಎಸ್ ಮೂಳ್ಕೆರೆ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು, ಭೀಮರಾವ್ ಮೊಳಕೆರೆ ರಾಜ್ಯ ಗೌರವ ಅಧ್ಯಕ್ಷರು, ಅಂತಪ್ಪ ಗುಬ್ಬೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ನಾಗೇಂದ್ರ ಸಿಂಗ್ ಗೋಡೆ ರಾಜ್ಯ ಕಾರ್ಯಾಧ್ಯಕ್ಷರು, ಶ್ರೀಮತಿ ಪಂಚಶೀಲಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಶ್ರೀಮತಿ ಹೇಮಾವತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಶ್ರೀಮತಿ ಕವಿತಾ ಕಾಂಬಳೆ ರಾಜ್ಯ ಸಂಸ್ಕೃತಿ ಕಾರ್ಯದರ್ಶಿ, ಶ್ರೀಮತಿ ಪಂಚಶೀಲಾ ರಾಜ್ಯ ಕ್ರೀಡಾ ಕಾರ್ಯದರ್ಶಿಗಳು, ಶ್ರೀಮತಿ ಶಕುಂತಲಾ ರಾಜ್ಯ ಸಂಸ್ಕೃತಿ ಕಾರ್ಯದರ್ಶಿ, ಶ್ರೀಮತಿ ಈಸ್ಟರ್ ರಾಣಿ ರಾಜ್ಯ ಕಾರ್ಯದರ್ಶಿ, ಶ್ರೀಮತಿ ವಂದನಾಬಾಯಿ ರಾಜ್ಯ ಸಂಸ್ಕೃತಿ ಕಾರ್ಯದರ್ಶಿ, ಶ್ರೀಮತಿ ಸುಮನ್ ಬಾಯಿ ಸಿಂಧೆ ರಾಜ್ಯ ಉಪಾಧ್ಯಕ್ಷರು, ಬಬ್ರುವಾಹನ ಜಿಲ್ಲಾ ಅಧ್ಯಕ್ಷರು ಬೀದರ್ ಡಾಕ್ಟರ್ ಅಮರದೀಪ್, ರಾಮುಲು, ಶ್ರೀಮತಿ ಸುನಿತಾ, ಮಂಜುನಾಥ್, ಗೌತಮ್ ಕುದುರೆ, ಸುನಿಲ್ ಮಿತ್ರೆ, ಗೌತಮ್ ಬೀದರ್, ರಾಹುಲ್ ಎಕ್ಸ್ರೇ, ರಾಹುಲ್ ಪಿಡಿಯೋ, ಚಂದ್ರು ತಲಾಟಿ, ಶ್ರೀಮತಿ ಸಂಗೀತಾ ಟೀಚರ್, ಕಲ್ಲಪ್ಪ, ಸಂತೋಷ್ ಬಾಲ್ಕಿ, ಸಂಜು ಕುಮಾರ್ ಬಾಲ್ಕಿ, ಸಂಗಮಿತ್ರ, ಶ್ರೀಮತಿ ರಾಮಬಾಯಿ ರಾಜ್ಯ ಕ್ರೀಡೆ ಕಾರ್ಯದರ್ಶಿ, ಮಾಸ್ಟರ್ ಡ್ರೈವರ್, ಲಕ್ಷ್ಮಣ ಕುಂದನ್, ಬಸವರಾಜ್ ಬಾಲ್ಕಿ, ಸಂಜು ಕಾಂಬಳೆ, ಇನ್ನು ಹಲವಾರು ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸದಸ್ಯರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ನನಗನ್ಸೋ ಮಟ್ಟಿಗೆ ನನಗೊಂದು ಸುಳ್ಳು ಇನ್ನು ಖರೇನ ಸುಲಭ ಹೇಳ್ಬೇಕಂತ ಅನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಯಾಕಪ್ಪ ಈಗ ಮತ್ತೊಂದು ಸರಿ ಮೀಟಿಂಗ್ ಅವ್ರು ಬರೋದಿಲ್ಲ, ಅವ್ರು ಆ ಕಡೆ ಇರ್ತಾರೆ, ಅವ್ರು 4 ಮಂದಿ ಜಮ ಮಾಡಬೇಕು. ಫಸ್ಟ್ ಬಂದಾಗ ಮತ್ತೆ ಈಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಈಗ ಆಚರಣೆ ಮಾಡಬೇಕು, ಎಲ್ಲ ಆಚರಣೆ ಮಾಡಬೇಕು, ಯಾರು ಎಲ್ಲರೂ ಮಾತನಾಡ್ತಾ ಇದ್ದೀವಿ. ಜೊತೆಗೆ ಇದುವರೆಗೆ ಪ್ರಸ್ತುತಪಡಿಸಿರುವಂಥ ಎಲ್ಲ ಮಾಹಿತಿಗಳು ಏನಂತಂದರೆ ವಿಚಾರ ಸಂಕಿರಣ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಒಂದು ಒಳ್ಳೆ ಪ್ಲೇಸಲ್ಲಿ ಆಯ್ಕೆ ಮಾಡೋದ್ರಿಂದ ಒಂದು ಈ ಥರ ಯಾವುದೇ ನಮ್ಮ ಸಂಘಟನೆ ಬೆಳಿಬೇಕು, ಮುರಿಬಾರ್ದು. ನಾನು ಈ ಸಂಘಟನೆಯಲ್ಲಿ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಏನು ಮೇಡಮ್ ಹೇಳಿದಂಗೆ ಚಂದ್ರಶೇಖರ್ ಆಚಾರ್ಯ ನ್ಯಾಷನಲ್ ಒಂದು ನಮ್ಮ ಸಮುದಾಯದ ಒಂದು ಫಸ್ಟ್ ಗ್ರೇಟೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಅವರಂತ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಎಲ್ಲ ಅಧ್ಯಕ್ಷ ಹೇಳತ್ತಾರಂದ್ರೆ ಕರ್ಸ್ಕೊತಂದ್ರೆ ನಾವು ಅದೇ ಮಾಡೋಣ. ಫಸ್ಟ್ ಪ್ರಿಫರೆನ್ಸ್ ನಾವು ಚಂದ್ರಶೇಖರ್ ಆಚಾರ್ಯ ಕರ್ಸೋದಂತ ವ್ಯವಸ್ಥೆ ಮಾಡೋಣ. ಅದು ತಗೊಳ್ತೇವೆ. ಜಿಲ್ಲಾ ಶಾಖೆ ಮತ್ತು ರಾಜ್ಯ ಶಾಖೆ ಯಾವುದೇ ಹೆಸರು ಅಂತಂತ ಅಂತೇಳಿ ಸರ್ಕಾರಿ ಕಾಲೇಜ್ FD ಅಂತ ನಾವು ಲಾಸ್ಟ್ ಸಿಟಿ ಮೇಲೆ ಕಾರ್ಡ್ ಇಟ್ಟಿರ್ತೀವಿ.
ಸಭೆಯನ್ನು ಕರೆದಿದ್ದೀವಿ. ತುಂಬ ಒಂದು ಸಂತೋಷದಾಯಕವಾದಂಥ ಒಂದು ಸಭೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಭಾಳ ಅದ್ದೂರಿಯಿಂದ ಆಚರಣೆ ಮಾಡಬೇಕು, ಭಾಳ ವಿಶಿಷ್ಟವಾಗಿ ಆಚರಣೆ ಮಾಡಬೇಕಂತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು. ಆ ಕಾರ್ಯಕ್ರಮ ಹೇಗೆ ಆಯೋಜನೆ ಮಾಡಬೇಕಂತಾರೆ ಒಂದು ವಿಚಾರ ಸಂಕಲನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಮಾಡ್ಲಕ್ಕ ಅವ್ರಿಗೆ ಚಲೋ ಅಂಜಲ್ದವ್ರಿಗೆ ಮಾಡಬೇಕಂಬ ಉದ್ದೇಶ. ಈಗ ನಾವು ಭೀ ಮಾಡ್ಬೋದು ಅಂಜಲ್ ಕೆರೆ ಅದು ಅಂಥವ್ರಿಗೆ ನೀವು ಮುಂದೆ ಮಾಡಿ ಆ ಹಣವನ್ನು ಯಾರಿಗೆ ಎಷ್ಟು ಬರ್ತದೆ ಅದು ಎಂಟ್ರಿ ಮಾಡಿ ಅವ್ರ ಸೈನ್ ತಗೊಂಡು ಇದನ್ನು ಮೇಂಟೈನ್ ಮಾಡಬೇಕು. ಕಮಿಟಿಗಳಲ್ಲಿ ಪ್ರತಿಯೊಂದು ಕಮಿಟಿ ಎಷ್ಟು ಜನರಿಗೆ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಪ್ರತಿ ಕಮಿಟಿದಾಗ ಹೆಣ್ಮಕ್ಳು ಕೂಡ ಇರಲಿ. ಆ ಹೆಣ್ಮಕ್ಳು ಮತ್ತು ಎಲ್ಲರೂ ಸಹೋದರಿಬ್ಬರು ಸೇರಿ ಕೆಲಸ ಮಾಡಿದಾಗ ಅದು ವಿಚಾರಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಯಾವ ರೀತಿ ಈಗ ಆಚರಿಸಬೇಕಂತಕ್ಕಂಥ ಒಂದು ಸಲಹೆಯನ್ನು ನೀಡುವಂಥ ಡಾಕ್ಟರ್ ಸುಮನ್ ಶಿಂದೆ ಮೇಡಮ್ ಅವರಿಗೆ ಕನ್ನಡ ಪರವರಿಗೆ ಧನ್ಯವಾದಗಳು. ಅದೇ ರೀತಿ ವಿಚಾರಗಳನ್ನು ಹೇಳೋದಕ್ಕೆ ಮುಂಚಿತವಾಗಿ ಕೆಲವರು ಹೊಸದಾಗಿರ್ತಾರೆ, ಕೆಲವೊಬ್ಬರು ಹಳೆಯವರು. ಹಾಗಾಗಿ ತಮ್ಮ ಹೆಸರು ಹೇಳ್ಕೊಂಡು ಮೆಂಬರ್ ಆಗಿದೆ ಈ ವರ್ಷ ಮಾಡ್ತಾರೆ. ಸ್ವಲ್ಪ ಹಚ್ಚೆ ಮಾಡಬೇಕು. ಮಕ್ಕಳನ್ನ ಪ್ರಬಂಧ ಮತ್ತು ಗಾಯನ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಇದನ್ನು ಇಟ್ಕೊಂಡು ಮಾಡೋದ್ರಿಂದ ನನ್ನ ಹೆಸರು ರಾಹುಲ್ ಅಂತ ಹೇಳಿ ನಾನು ಆರೋಗ್ಯ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ಸಾಮಾಜಿಕ ಕೂಡಿಸಿ ಇನ್ನೊಂದು ಪಾಯಿಂಟ್ ಮುಖ್ಯವಾಗಿ ಯಾವ ಆಗ್ತಾವೆ ಸಾಧ್ಯ ಆಗ್ತಾವೆ, ಯಾವ ಸಾಧ್ಯ ಇಲ್ಲ. ಈಗ ಅವರು ಚಂದ್ರಶೇಖರ್ ಆಚಾರ್ಯನ ಕರೆಸ್ಬೇಕಂತ ಪ್ಲಾನ್ ಇದೆ. ತುಂಬ ಒಳ್ಳೆಯದು, ಭಾಳ ಖುಷಿ. ಅವ್ರಿಗೆ ಅನ್ನೋದಿಲ್ಲ ಬಗ್ಗೆ ಒಂದು ಚರ್ಚೆ ನಡೀತದೆ. 1924 ಡೆಲ್ಲಿ ಸಭಾದಲ್ಲಿ ನಡೀತದೆ, ಚರ್ಚೆ ನಡೀತದೆ. ಯಾಕೆ ಮಾಡಬೇಕು, ಈಗ ಅಧ್ಯಕ್ಷರು ಹೇಳ್ತಾರಲ್ಲ ಇಲ್ಲೇ ಮಾಡಬೇಕು ಅಂತಂತಂದ್ರೆ ಒಂದು ಚರ್ಚೆ ನಡೀತದೆ. BGKR ಅದು ಮಾತಾಡ್ತಾರಲ್ಲ, ಯಾಕಂದ್ರೆ BGKRಗೆ ಇಲ್ಲೆಲ್ಲ ಕೂತಿರ್ ನೋಡ್ರಿ ಈಗೆಲ್ಲ ಅವ್ರು ಪ್ರಶ್ನೆ ಮಾಡ್ತಾರೆ. BGKRಗೆ ಅಂಬೇಡ್ಕರ್ ಕರ್ಸಿಗಳು ಅವ್ರು ಇರ್ತಾರೆ. 1924 ಬೆಳೆಸಿದ ಇತಿಹಾಸ ಬರ್ತಾವೆ. ಅಲ್ಲಿ ಈ ಚರ್ಚೆ ಬರ್ತದೆ. ಯಾಕಂದ್ರೆ ಅವ್ರು ಅಲ್ಲಿಂದ ಸೆಲೆಕ್ಟ್ ಮಾತಾಡ್ತಾರೆ. ಯಾಕೊಂದು ವ್ಯಕ್ತಿ ಕರೆಸ್ಬೇಕಪ್ಪ ಅಂತಂದ್ರೆ ಆ ವ್ಯಕ್ತಿ ಎಲ್ಲ ಬಲ್ಲವನಾಗಿರ್ತಾನೆ. ಸುಮ್ಮನೆ ಆ ವ್ಯಕ್ತಿ ಆಗಲ್ಲವ. ಹೌದು, ನನ್ನ ಹತ್ರ ಸಾಹೇಬರು ಬರಲಿ ಸ್ಪಾಟ್ ಫೋನ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಆದ್ರೆ ಸುಮ್ಮನೆ ದುಡ್ಡು ಕೊಡಲ್ಲ. ಎಲ್ಲದ ಸ್ಟಡಿ ಮಾಡ್ತಾರ, ಸಂಶೋಧನೆ ಮಾಡ್ತಾರ. ಆ ಸಂಶೋಧನೆ ಮಾಡ್ಬೇಕಾದ್ರೆ ಅಲ್ಲಿ ಉನ್ನತ ಮಟ್ಟದ ವ್ಯಕ್ತಿ ಬೇಕಲ್ಲ. ಲಕ್ಷ ರೂಪಾಯಿ ಹಾಕಿರ್ಬೇಕಲ್ಲಿ. ಬಟ್ ಆ ಸಂದರ್ಭದಾಗ ಬೇರೆ 4 ಲಕ್ಷ ರೂಪಾಯಿ ಹಾಕಿರ್ತಾರೆ. ಆ ಪೀರಿಯಡ್ದಲ್ಲಿ ಲೆಕ್ಕ 30 ಕೋಟಿ ಐತೆ ಆ ಸಂದರ್ಭದಾಗ. ಸೊ ಯಾಕೆ ಕರೆಸ್ಬೇಕಂತಂದ್ರೆ ಬಾಬಾ ಸಾಹೇಬ್ BGKRಗಳಲ್ಲಿ ಬಹಳ ಮಹತ್ವದ ಇನ್ಸ್ಪೈರ್ ವರ್ಡ್ಸ್ ಇತ್ತಲ್ಲಿ. ಹೊಸ ರೇಜ್ ಇತ್ತಲ್ಲಿ, ಆ ವ್ಯಕ್ತಿತ್ವ ಐತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಅಲ್ಲಿ ಕರೇಜು, ಮೊರಾಲಿಟಿ. ಸೊ ಯಾರ ಬಳಿ ಇದ್ದಿಲ್ಲ ಅಲ್ಲಿ ಆ ವ್ಯಕ್ತಿ ಯಾಕೆ ಬೇಕು ಅಂತ BGKR ಅವ್ರಿಗೆ ತಿಳಿಸಿ ಹೇಳ್ತಾರೆ. ಯಾಕೆ ಮಾಡಬೇಕು, ಹೌದಾ ಅಧ್ಯಕ್ಷರದು ಇಲ್ಲಿಂದ ಚಂದ್ರಶೇಖರ್ ಹೋಗ್ಬೇಕಂತ ಹೇಳಿದ್ರು. ಅದು ಪ್ರಶ್ನೆ ಬರ್ತದೆ. ಹೌದಾ, ಯಾಕಂದ್ರೆ 1924 ಬಹಿಷ್ಕೃತ ಹಿತಾಸಭೆ ಓಡಿಸಿ ಇಟ್ಕೊಂಡು ಹೇಳ್ತೀನಿ ನಾನು. ಯಾಕಂದ್ರೆ ಒಂದು ವ್ಯಕ್ತಿ ಬರ್ಬೇಕು, ಅದು ಇನ್ಸ್ಪೈರ್ ಬೇಕು. ಅದು ಸದ್ಯ ಯಾರಿಗೂ ಬೇರೆದಿಂದ ಆಗಲ್ಲ. ಅದು ಸರ್ಕಾರಿ ಅರೆ ಸರ್ಕಾರಿ ನೌಕರದಿಂದ ಸದ್ಯ ಆಯ್ತು. ಒಂದು ದೊಡ್ಡ ಉನ್ನತ ಮಟ್ಟದ ವ್ಯಕ್ತಿ ಕರೆಸ್ಬೇಕಪ್ಪ. ಸೊ ಆ ವ್ಯಕ್ತಿ ಕರೆಸ್ಬೇಕು. ಒಟ್ಟು ದೂರ ಆತನ ಮೇಲೆ ನಾವು ಬಂಡವಾಳ ಹಾಕ್ಬೇಕು ಅಂತ ಇಲ್ಲ. ಸೊ ಇಲ್ಲೆಲ್ಲ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಎಲ್ಲ ನಾವು ಆಲ್ರೆಡಿ ತಗೊಂಡಿದ್ದೆವು, ಸ್ಪರ್ಧಾದಾಗ ತಗೊಂಡಿದ್ದೆವು, ಮ್ಯೂಸಿಕ್ದವರಿಗೆ. ಸೊ ಇವೆಲ್ಲ ಇಟ್ಕೊಂಡು ಆ ವ್ಯಕ್ತಿಗೆ ಬಿಡ್ಬೇಕು ನಾವು. ಯಾಕಂದ್ರೆ ಇಲ್ಲಿ ನಾವು ಸರ್ಕಾರಿ ನೌಕರು ದುಡ್ಡು ಇಟ್ಕೊಂಡು ಕೂಡಿಟ್ಕೊಂಡು ಸಂಘ ಕಟ್ಟಿಲ್ಲ. ನಾವೊಂದು ಸರ್ಕಾರಕ್ಕೊಂದು ಮೆಸೇಜ್ ಕೊಡಬೇಕು. ಎಂಥ ವ್ಯಕ್ತಿ ಮೆಸೇಜ್ ಕೊಡಬೇಕು, ನಾವೇ ಮುಂದೆ ಏನು ಮಾಡಬೇಕು, ನಾವು ನಾನೇನಾಗಬೇಕು ಮುಂದೆ. ನಾವು ಚಂದ್ರಶೇಖರ್ ಆಜಾದ್ ಅಂದ್ರೆ ಅದರಿಂದ ಇವಾಗ ಸ್ಟ್ರಗಲ್ ಫಾರ್ ದ ವಾಟರ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಸೊ ಆತನ ಇದನ್ನು ಕೂಡ ಸ್ಟ್ರಗಲ್ ಫಾರ್ ದ ಪಾಲಿಟಿಷಿಯನ್. ಸುಮ್ಮನೆ ಬಂದಿಲ್ಲಲ್ಲ ಅವರು. ಹೇಗೆ ಬೇಕು ಆರ್ಗನೈಸೇಷನ್ ಅಂದ ತಕ್ಷಣ ಭಾಳ ಮತ್ತೆ ನಾವು ಎಜುಕೇಟೆಡ್ ಆರ್ಗನೈಸೇಷನ್ ಹೋಗ್ಬೇಕು. ಯಾಕಂದ್ರೆ ಒಂದು ವಿಷಯ ಚರ್ಚೆ ಮಾಡಬೇಕಾದ್ರೆ ಕುಲಂಕುಷವಾಗಿ ಚರ್ಚೆ ಮಾಡಿ. ಯಾಕಂದ್ರೆ ನಾವು ಇಲ್ಲಿಗೆ ಸೀಮಿತ ಇರೋದು ಬೇಡ. ಲೋ ಏಜ್ ಕ್ರೈಮ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ನಾವು ಇಲ್ಲೇ ಬೀದರ್ಗೆ ಸೀಮಿತ ಇರೋದು ಬೇಡ. ದುಡ್ಡು ಎಲ್ಲರ ಹತ್ರ ಇದೆ ನೋಡಿ. 2500 ಜನ ಇಂಟು 500 ಹೊಡೆದ್ಬಿಡ್ರಿ ಸರ್. ಯಾರೋ ಒಬ್ರು ಇಂಟು 500 ಯಾರೋ ಹೊಡ್ರಿ ಮೊಬೈಲ್ ಇದೆ ಸರ್ ಹೊಡೆ 100 ರುಪೀಸ್ 12.5 ಲಕ್ಷದಾಗ ನಾವು ಅವ್ರಿಗೆ DSP ನೋಡಿ. ನಾನು ಅದು ಹೇಳ್ತೀನಿ, ನೀವು ನಮಗೆ ಖರ್ಚಂತ ಬರಲ್ಲ. ಅದು ದಯವಿಟ್ಟು ಯಾರು ಬಂದಾಗ ಬೀಳ್ಬೇಡ್ರಿ. ನಾನು ಬೆಂಗಳೂರು ಸ್ಟೇಟಿಗೆ ಹೋಗಿ ಒಂದು ಲೆಟರ್ ಕೊಡೋದಿರ್ತದ. ಚಂದ್ರಶೇಖರ್ ಆಜಾದ್ ಬರ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಲೆಟರ್ ಕೊಡ್ತೀವಿ ಬೆಂಗಳೂರಿಗೆ. ನೆನ್ಪಿಟ್ಕೊ ನೀವು ಸರ್. ನಮ್ಮ ಖರ್ಚು ಇರಲ್ಲ ಅಲ್ಲಿ. ನಾನು ಅದನ್ನು ಹೇಳ್ತೀನಿ ನಿಮ್ಗೆ. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ನಾವು ಲೆಟರ್ ಕೊಡೋದಿರ್ತದ. ಅಲ್ಲಿಂದ ಪರ್ಮಿಷನ್ ಹೋಗ್ತೇವೆ ನಾವು ಯಾವ ಪೊಲೀಸರಿಗೆ ಊಟ ಹಾಕಲ್ಲ. ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಆ ಒಂದು ವಿಷಯ ಕುರಿತು ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆಯಲಾಗಿದೆ ಜಿಲ್ಲಾ ಮಟ್ಟದಲ್ಲಿ.
ಈ ಒಂದು ಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ಉತ್ತರ ಪ್ರದೇಶದ MP ಅವರಿಗೆ ಕರೆಸಬೇಕು, ಚಂದ್ರಶೇಖರ್ ರಾವಣ್ ಸರ್ ಅವರಿಗೆ ಕರೆಸಬೇಕು ಅಂತಕ್ಕಂಥ ವಿಷಯವನ್ನೇನು ನಾವು ಅಜೆಂಡಾದಾಗ ಇಟ್ಕೊಂಡಿದ್ದೀವಿ ಇವತ್ತಿನ ಮೇಜರ್ ಪಾಯಿಂಟ್. ಈ ವಿಷಯ ಕುರಿತು ಎಲ್ಲ ನಮ್ಮ ಸದಸ್ಯರೆಲ್ಲ ಮಾತಾಡಿದ್ದೀವಿ. ಅವಾಗ ಮಾತಾಡಿದಾಗ ನನಗೆ ಅನಿಸ್ತಕ್ಕಂಥದ್ದು, ನನ್ನ ಅಭಿಪ್ರಾಯ ಏನು ಅನಿಸ್ತದ, ಅದು ಸ್ವಲ್ಪ ಬೋಲ್ಡ್ ಸ್ಟೆಪ್ ದೊಡ್ಡದೇ ಅದು, ಭಾಳ ಸ್ಟ್ರಾಂಗ್ ಸ್ಟೆಪ್. ಸರ್ ಅಂದರು ಓಪನ್ ದೊಡ್ಡದಿಲ್ಲ, ನಮ್ಮ ಕನಸರಿ ದೊಡ್ಡದಿಲ್ಲ. ಅದಕ್ಕೆ ಒಂದೆರಡು ಹೇಳ್ತಿದ್ದೆ, ನೀ ಏನಾಗ್ತಿ ಕ್ಲಾಸ್ ಅಂದ್ರೆ ರಾಷ್ಟ್ರಪತಿ ಅಂತ ಅಂತಿಲ್ಲ. ಚಂದ್ರ ಟ್ಯೂಷನ್ದಾಗೂ ಹೇಳ್ತಿದ್ದೆ, ನಾನು ಕ್ಲಾಸ್ಮೇಟ್ ಇಲ್ಲ ನಮ್ಮ ಸರ್ ಬಂದು ಕೇಳ್ತೀನಿ, ಏನೋ ಏನಾಗ್ತಿ ಮುಂದೆ ಸರ್ ರಾಷ್ಟ್ರಪತಿ ಆಗುತ್ತೆ ನಗ್ತೀರಿ ಎಲ್ಲರೂ. ಈಗ ಆ ಟೈಮ್ ಕನಸರಿ ದೊಡ್ಡ ಇಟ್ಕೊಂಡೇ ಬಂದೀವಿ. ಸಂಘದ ಕನಸು ಅಟ್ಟೆ ಧ್ಯೇಯ ಉದ್ದೇಶಗಳು ಸ್ಟ್ರಾಂಗ್ ಅದಾವ, ಅದಕ್ಕೆ ನಾವು ಮುಟ್ಬೇಕಾಗ್ಯದ. ಆದರೆ ಈಗ ದೊಡ್ಡ ಕನಸದ. ಫಸ್ಟ್ ನಮ್ಮ ಶಕ್ತಿಗೆ ಸದ್ಯಕ್ಕಿನ ಡೇಟ್ದಾಗ ಒಂದು ಸ್ವಲ್ಪ ದೊಡ್ಡದು ಅನ್ನಿಸ್ತದೇನೋ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ರಾಜ್ಯ ಮಟ್ಟದ ಅವ್ರು ರಾಷ್ಟ್ರ ಮಟ್ಟದ ನಾಯಕರದಾರ, ಇಂಟರ್ನ್ಯಾಷನಲ್ ಲೆವೆಲ್ ನಾಯಕರದಾರ. ಇಲ್ಲಿ ಬರೋಕೆ ಸಾಕಷ್ಟು ಹಣದ ಖರ್ಚು ಆಗ್ತದ, ಎಲ್ಲ ಆಗ್ತದ. ಅಷ್ಟೊಂದು ವ್ಯವಸ್ಥೆ ನಮ್ಮಲ್ಲಿ ಈ ಸದ್ಯಕ್ಕಿನ ಡೇಟ್ದಾಗ ಇಲ್ಲ. ಅದಕ್ಕಾಗಿ ಅವ್ರ ಬದಲಿ ನಮಗೇನು ಅನಿಸ್ತದಪ್ಪ ಅಂದ್ರೆ, ಸಾಮಾನ್ಯವಾಗಿ ಹಣದೊಂದು ಸಮಸ್ಯೆ ಅದ. ಕೆಲವೊಬ್ಬರು ಇಲ್ಲಿ ಕೆಲವೊಬ್ರಿಗೆ ಎಷ್ಟೇ ದುಡ್ಡು ಹೋಗ್ಲಿ ಕರ್ಸ್ಕೊಂಡು ಮಾಡಮ್ ಒಂದು ಅಚೀವ್ಮೆಂಟ್ ಇದ್ದಂಗೆ ಇರ್ತದ. ಐತಿಹಾಸಿಕ ಕಾರ್ಯಕ್ರಮ ಆಗ್ತದ ಮಾಡಮಿ ಅಂತಕ್ಕಂಥ ವಿಷಯಗಳು ಕೂಡ ನಾವು ಈಗ ತಾಯವ್ರು ಅಂದ್ರೆ ಮಾಡಮಿ ಏನು ಕೊಡು ಮಾತದ. ಅವ್ರ ಮೇಡಮ್ ಅವರು ಅಂದ್ರು ಆಯ್ತು ಇಲ್ಲ, ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14 ಬಿಟ್ಕೊಡ್ರಿ, ಬರ್ತಿ ಶಾವ್ ಬಿಟ್ಟು ಬರ್ತಿರ್ತಾರೆ, ನಮ್ಮನ್ನ ಅದನ್ನ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವ್ರು ಬೋಲ್ಡ್ ಸ್ಟೆಪ್ ಆಗಿ ಮಾಡಮ್ ಸರ್ ಏನಾಗಲ್ಲ ಅಂತ ಹೇಳಿದಿರಿ. ಅದ್ರಾಗೇನು ಎರಡು ಮಾತಿಲ್ಲ, ಮಾಡೋಣ. ಬಟ್ ನನ್ಗೆ ಏನು ಅನಿಸ್ತದಪ್ಪ ಅಂದ್ರೆ, ನಾನು ಒಪಿನಿಯನ್ ಹೇಳ್ಕತ್ತೀನಿ, ಏನು ಚಂದ್ರಶೇಖರ್ ಸರ್ ಅವರು ಇಲ್ಲಿಗೆ ಬಂದು ಹೋಗಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅಂದಾಜು 15-20 ಲಕ್ಷ ಏನೋ ದುಡ್ಡು ಖರ್ಚು ಆಗ್ಬೋದು ನಾ ಅಂದಾಜು ಅನ್ಕೊಂಡಿನಿ, ಇನ್ನು ಹೆಚ್ಚಿಗೆ ಆಗ್ಬೋದು. ಅಷ್ಟು ದುಡ್ಡಿನೊಳಗಾಗಿ ನಾವು ಇಲ್ಲಿಂದ ಏನಾರ ಕೆಲಸಗಳು ಮಾಡಿದ್ರೆ ಒಳ್ಳೇದಾಗ್ತದೇನೋ ಅಂತೇಳಿ ನಾನು ಒಪ್ಪಿದ್ದೀನಿ. ಅಂತ ಕೆಲಸ ಎಲ್ಲಿ ಹ್ಯಾಂಗೆ ಮಾಡಬೇಕು ಅಂತಕ್ಕಂಥ ಹೇಳ್ತೀನಿ. ಹ್ಯಾಂಗಂದ್ರೆ ನಾನು ಒಪ್ಪಿನ ಒಂದು ಹಳ್ಳಿ ಮಾದರಿ ಆಗಿರ್ತಕ್ಕಂಥ ಈ 15 ಲಕ್ಷದಾಗ ಒಂದು ಗ್ರಂಥಾಲಯ ಆಗ್ತಾಗಿ ಬಿಡೋದು ನಾವು ಬಿದ್ದಾರೆ. ನಮ್ಮ ರೊಕ್ಕ ಹಾಳಾಗೋದ್ರೆ ಅದು ಬಂದು 5 ನಿಮಿಷ ರೊಕ್ಕ ಹಾಳಾಗ್ತದ. ಏನಂದ್ರೆ ಎಲ್ಲರೂ ಜೈ ಭೀಮ್ ಅಂತ ನೀಡಾಕ ನೀ ಸರಿ ನಾವು ಸರಿ ಮಾಡ್ತೀವಿ. ಅವ್ರ ಮೇಲೆ ಬಾಬಾ ಸಾಹೇಬ್ ತತ್ವದ ನಡ್ರಿ, ಚಲೋ ಅಲ್ಲಿ ಹಂಗಿರಿ ಹಿಂಗ್ರಿ ಓದ್ರಿ ಬರ್ರಿ ಎತ್ತರ ಬೆಳೆರಿ ಖತಮ್. ಅಷ್ಟು ಹೇಳೋಕ ಸುಮಾರು ಸಂಧ್ಯಾ ಮೇಡಮ್ ಕಡಿಮೆ, ವಿಟಲೋಸ್ ಪ್ಯಾಗೇನ್ ಕಡಿಮೆ. ಇಲ್ಲಿ ಇರ್ತಕ್ಕಂಥ ಒಂದು ಏನು ವಿಚಾರವಂತರು ಥಿಂಕರ್ಸ್ ಅದ, ಇವರಿಗೆ ಯೂಸ್ ಮಾಡ್ಕೊಂಡು ಯಾಕೆ ನಾವು ದುಡ್ಡು ಇಲ್ಲೇ ಉಳಿಸ್ಬಾರ್ದು. ರೋಡ್ ಮೇಲೆ ನೀರು ಕುಡಿದು ಹಾಳು ಮಾಡಿ ಗ್ಲಾಸ್ ಹಾಕಿ ದಾರಾದಿಕ್ಕೆ 15 ಲಕ್ಷ ರೂಪಾಯಿ ರೋಡ್ ಮೇಲೆ ಚೆಲ್ಲ ಬದಲಿ 15 ಲಕ್ಷ ಒಂದು ಗ್ರಂಥಾಲಯ ಹಾಕಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. 15 ಲಕ್ಷ ರೂಪಾಯಿದಾಗ ಒಂದು ನಂಬಲ್ಲಿ ಇರ್ತಕ್ಕಂಥ ಯಾರು ಲಾಸ್ಟ್ ಆಶಾ ಅಂಗನವಾಡಿ ಕಾರ್ಯ ಲಾಸ್ಟ್ ಮೀನ್ಸ್ ಬಡತನ, ಭಾಳ ನೋವು, ತಕ್ಲೀಫ, ಹೆಲ್ತ್ ಇಶ್ಯೂ, ಮನಿ ಸಮಸ್ಯೆ ಇದ್ರೆ ಅವ್ರಿಗೆ ಒಂದು ನಾವ್ಯಾಕೆ ಏನೇ ನಮ್ಮ ಈ ಸಂಘದಿಂದ ಮನಿನೇ ಕೊಡಬಾರ್ದು 20 ಲಕ್ಷದ. ಇದು ಒಂದೆರಡು. ಮೂರನೇದಾಗಿ ಅದು ಎಲ್ಲ ಬ್ಯಾಡ, ಇದು ವೈಯಕ್ತಿಕ ಆದ ಅವ್ರಿಗೆ ಯಾಕೆ ಕೊಡ್ತೀರಿ ನಂಗೆ ಬೇಕು ಅಂತ ಏನೋ ನಮ್ಮಲ್ಲಿ ಕೀಳರಿಮೆ ಕೆಟ್ಟ ಮನಸ್ಸು ಭಾವನೆ ಅದ ತಿಳ್ಕೊ. ಇರ್ಲಿ, ನಮ್ಮ ಸಂಘಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕ ಒಂದು ಪ್ಲಾಟ, ಒಂದು ಬಿಲ್ಡಿಂಗ್ ಆಗಿ ನಾವು ಅಲ್ಲೇ ಸಭೆ ಮಾಡ್ತಕ್ಕಂಥ ಒಂದು ಸಭಾಭವನ ನಮ್ಮ ಕರ್ನಾಟಕ SC ST ಸರ್ಕಾರಿ ಸಾಮಾಜಿಕ ನೌಕರ ಸಂಘದಿಂದ ಒಂದು ಸಭಾಭವನ ಯಾಕೆ ತಗೊಳ್ಳೋದು 15 ಲಕ್ಷದ. ಎಲ್ಲೇ ಊರು ಹೊರಗಡೆ ಒಂದು 5-6 ಲಕ್ಷದಾಗ ಒಂದು 10 ಗುಂಟ ಜಮೀನು ತಗೊಂಡು ಇದ್ರಷ್ಟೇ 5-6 ಲಕ್ಷ ಒಂದು 10 ಗುಂಟ ಜಮೀನು, 10 ಗುಂಟದಾಗ ಒಂದು 15 ಲಕ್ಷದ ಬಿಲ್ಡಿಂಗ್ 15 ಲಕ್ಷ ಖರ್ಚಾಗಂಥದ್ದು ನಾವು ಎವ್ರಿ ಡೇ ಮಾತಾಡಲು ಕೈಕಲ್ ಬೀಳಬದ್ರಿ ನಮ್ಮ ಸಂಘದಾಗ ನಾವು ನಮ್ಮ ಕಚೇರಿ ಒಳಗೆ ಕೂತಕ್ಕಂಥ ಕೆಲಸ ಮಾಡ್ಕೊಳ್ಬಾರ್ದು. ಒಳಗಡೆ ಮನೆಗೆ ಹೋಗೋದು ಇಷ್ಟೇ ಆಗ್ತದ. ಒಂದು ಗ್ರಂಥಾಲಯ ಅಂತಂದ್ರೆ ಚಂದ್ರಶೇಖರ್ ಸರ್ ನಮಗೆ ಫೋನ್ ಹಚ್ಚಿ ಮಾತಾಡಂಗಾಗ್ತದ ಭಾರತದಾಗ. ಒಂದು ಕ್ಯಾಂಡಿಡೇಟ್ಗೆ ನಾವು ಇಂಥದ್ದು ಬಡ್ರ ತಕ್ಲೀಫ್ದಾರ ಹತ್ರ ಒಂದೇ ಸಣ್ಣದೇ ಮನೆ ಕೊಟ್ಟವು, ಇಲ್ಲಿ ಸಣ್ಣದೇ ಒಂದು ಕ್ಯಾಮ್ರಾ ಕೊಟ್ಟವು ಅಂದ್ರೆ ಈ ಮನುಷ್ಯ ನಮಗೆ 100 ಮಂದಿಗೆ ನಮಗೆ ಲೈಕ್ ಮಾಡೋದು ಚಾಲು ಮಾಡ್ತಾರೆ. ಅಂದ್ರೆ ನಾವು ಚಂದ್ರಶೇಖರ್ ಆಗುವ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಕೆಲಸ ಮಾಡೋದ್ರಿಂದ. ಅದಕ್ಕಾಗಿ ಅಷ್ಟು ರೊಕ್ಕ ಅನಾವಶ್ಯಕ ಹಾಳು ಮಾಡೋ ಬದಲಿ ನಾವೇ ಚಂದ್ರಶೇಖರ್ ಆಗುವಂಥ ನಿಟ್ಟಿನಲ್ಲಿ ಕೆಲಸಗಳು ಮಾಡಿದಾಗ ಅಂತ ದೊಡ್ಡ ವ್ಯಕ್ತಿ ಆ ವೇದಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ಯಾವುದೇ ಕಾರಣಕ್ಕೆ ಇಡೀ ಇತಿಹಾಸದಾಗ ನೋಡ್ರಿ ಎಲ್ಲರೂ ಬಂದಿದ್ದಾರೆ, ಕನ್ನಾಯ ಬಂದು, ಅವ್ರು ಬಂದು, ಇವ್ರು ಬಂದು, ಮೋದಿ ಬಂದು, ಖರ್ಗೆ ಬಂದು, ಎಲ್ಲರೂ ಬಂದರು, ಎಲ್ಲರೂ ರೊಕ್ಕ ಬಂದರು. ಅದ್ರಲ್ಲಿ 1 ರೂಪಾಯಿ ಯಾರಿಗೂ ಒಳ್ಳೆಯದಾಗಿ. ಅದಕ್ಕೆ 15-20 ಲಕ್ಷ ರೂಪಾಯಿ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಅದರ ನಮಗೆ ಇಡೀ ದೇಶದಿಂದ ಮೋದಿಗೆ ಕಾಲ್ ಮಾಡಿ ನಮಗೆ ಮಾತಾಡ್ಬೋದು, ಗುಡ್ ವರ್ಕ್ ಮಾಡಿರ್ಲಪ್ಪ ಬಿದರ್ದಾಗ ಇಂಥ ಸಂಘಟನೆಗಳು ಅಂತೇಳಿ ರಾಷ್ಟ್ರ ಮಟ್ಟದ ನಾಯಕರು ನಮಗೆ ಮಾತಾಡ್ತಕ್ಕಂಥ ಕೆಲಸ ಆಗ್ತದ ಅಂತೇಳಿ ನನ್ನೊಂದು ಅಭಿಪ್ರಾಯ ಅದ. ಸೊ